ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಇಸ್ಲಾಮಾಬಾದ್ ಮಾತುಕತೆಯಿಂದ ಯುದ್ಧಕ್ಕೆ ತೆರೆ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಇರಾನ್ ಸಂಧಾನ ಮಾತುಕತೆಗೆ ಹಮಾಸ್ ಬೆಂಬಲವನ್ನ ಸೂಚಿಸ್ತಾ ಇದೆ. ಸಭೆಯಲ್ಲಿ ಯುದ್ಧಕ್ಕೆ ತೆರೆ ಎಳೆಯೋದಕ್ಕೆ ಹಮಾಸ್ ಒತ್ತಾಯವನ್ನ ಮಾಡ್ತಾ ಇದೆ. ಆದರೆ ಅದಾಗತ್ತಾ? ಅದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವರು ಎಂಥದ್ದೇ ಮಹತ್ವದ ಮಾತುಕತೆಗಳು ನಡೆಸಲಿ, ಕದನ ವಿರಾಮ ಘೋಷಣೆ ಮಾಡಿದಂಥ ಸಂದರ್ಭದಲ್ಲೂ ಬಿಡದೆ ಇವರ ಯುದ್ಧಗಳು ಕಂಟಿನ್ಯೂ ಆಗ್ತಾ ಇದೆ. ಇಡೀ ವಿಶ್ವವೇ ಶಾಂತಿಗೋಸ್ಕರ ಕಾಯ್ತಾ ಇದೆ. ಈ ಯುದ್ಧಗಳು ಯಾವಾಗ ನಿಂತು ಬಿಡುತ್ತಪ್ಪ ಅನ್ನುವಂಥಷ್ಟರ ಮಟ್ಟಿಗೆ. ಆದರೆ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರವೇ ಇಲ್ಲ. ಎಷ್ಟು ದಿನ ಕಂಟಿನ್ಯೂ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಈ ಮಧ್ಯಪ್ರಾಚ್ಯಗಳಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ಬಿಟ್ಟಿರುವಂಥದ್ದು. ಇಸ್ಲಾಮಾಬಾದ್ ಮಾತುಕತೆಯಿಂದ ಈ ಯುದ್ಧಗಳಿಗೆ ತೆರೆ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಒಂದು ಕಡೆ ಅಮೆರಿಕ ಇರಾನ್ ಸಂಧಾನ ಮಾತುಕತೆಗೆ ಹಮಾಸ್ ಬೆಂಬಲವನ್ನು ಸೂಚಿಸ್ತಾ ಇದೆ. ಸಭೆಯಲ್ಲಿ ಯುದ್ಧಕ್ಕೆ ತೆರೆ ಎಳೆಯೋದಕ್ಕೆ ಹಮಾಸ್ ಒತ್ತಾಯವನ್ನು ಮಾಡ್ತಾ ಇದೆ. ಇದೇ ಸಭೆಯಲ್ಲಿ ಏನಾದರೂ ಒಂದು ಫೈನಲ್ ಡಿಸಿಷನ್ ತೊಗೊಂಬಿಡಿ, ಪೂರ್ಣ ವಿರಾಮ ಹಾಕ್ಬಿಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಲ್ಲಿಟ್ಟಿರುವುದು ಹಮಾಸ್. ಇಸ್ಲಾಮಾಬಾದ್ ಮಾತುಕತೆಯಿಂದ ಹಾಗಾದರೆ ಯುದ್ಧಕ್ಕೆ ತೆರೆ ಬೀಳಬಹುದಾ? ಫುಲ್ ಸ್ಟಾಪ್ ಸಿಗಬಹುದಾ? ಈಗಲಾದರೂ ಯಾರಾದರೂ ಕಾಂಪ್ರಮೈಸ್ ಆಗಿ ಇದನ್ನು ಬಿಟ್ಬಿಡ್ತಾರಾ ಇಷ್ಟಕ್ಕೆ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಪ್ರಶ್ನೆಗೆ ಸೂಕ್ತ ಉತ್ತರ ಅಂತೂ ಸಿಕ್ಕಿಲ್ಲ. ಅಮೆರಿಕ ಇರಾನ್ ಸಂಧಾನ ಮಾತುಕತೆಗೆ ಹಮಾಸ್ ಬೆಂಬಲ ವ್ಯಕ್ತಪಡಿಸಿದೆ. ಸಭೆಯಲ್ಲಿ ಇದೇ ಮೀಟಿಂಗಲ್ಲಿ ಯುದ್ಧಕ್ಕೆ ತೆರೆ ಎಳೆಯೋದಕ್ಕೆ ಹಮಾಸ್ ಒಂದಷ್ಟು ಒತ್ತಾಯವನ್ನು ಮಾಡ್ತಾ ಇದೆ. ಹಾಗಾದರೆ ಈ ಹಮಾಸ್ನ ಮಾತಿಗೆ ಇಲ್ಲೇನಾದರೂ ಕಿಮ್ಮತ್ತು ಬೆಲೆ ಸಿಗುತ್ತಾ? ಇನ್ನಷ್ಟೇ ಕಾದು ನೋಡಬೇಕಿದೆ. ನೋಡಿ, ಇವತ್ತು ಮಹತ್ವದ ಮಾತುಕತೆ ಏನೋ ನಡೀತಾ ಇತ್ತು. ಆದರೆ ಈ ಮಾತುಕತೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಇವತ್ತಿನ ಇದ್ದಂಥ ಅಜೆಂಡೆಗಳೆಲ್ಲವೂ ಕೂಡ ಸಕ್ಸಸ್ ಆಯಿತಾ? ಅದೇ ಇಲ್ಲಿರುವಂಥ ಪ್ರಮುಖ ಪ್ರಶ್ನೆಗಳು. ನೋಡಿ, ಒಂದು ಕಡೆ ಪಾಕಿಸ್ತಾನದಲ್ಲಿ ಇರಾನ್ ಅಮೇರಿಕಾದ ಶಾಂತಿ ಮಾತುಕತೆ ಇವತ್ತು, ಅದರಲ್ಲೂ ಬಹಳಷ್ಟು ಮಹತ್ವ ಪಡೆದುಕೊಂಡಿರುವಂಥ ಮಾತುಕತೆ. ಈ ಸಂಧಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಇರಾನ್ ಕಂಡೀಷನ್ಸ್ಗಳ ಮೇಲೆ ಕಂಡೀಷನ್ಸ್ ಹಾಕ್ಕೊಂಡಿತ್ತು. ಅದೆಲ್ಲದಕ್ಕೂ ಒಪ್ಕೊಂಡು ಈ ಸಂಧಾನದ ಮಾತುಕತೆಯನ್ನು ನಡೆಸಲಾಯಿತಾ? ಯಾಕಂತ ಹೇಳಿದ್ರೆ ಸಂಧಾನಕ್ಕೂ ಮುನ್ನ ಹಿಜ್ಬುಲ್ಲಾ ಜೊತೆಗೆ ರಾಜಿಗೆ ಇಸ್ರೇಲ್ ಕೂಡ ಒಪ್ಪಲಿಲ್ಲ. ಲೆಬನಾನ್ ಸರ್ಕಾರಕ್ಕೆ ಸೈ ಅಂತೂ ಹಿಜ್ಬುಲ್ಲಾಗೆ ನೋ ಅಂತ ಹೇಳ್ತು ಇಸ್ರೇಲ್. ಹಿಜ್ಬುಲ್ಲಾ ಜೊತೆ ಕದನ ವಿರಾಮದ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ಕಾಗಿ ನೇರ ಉತ್ತರ ಕೊಟ್ಟಿದೆ ಇಲ್ಲಿ ಇಸ್ರೇಲ್. ಲೆಬನಾನ್ ರಾಯಭಾರಿಗಳ ಜೊತೆ ಮಾತುಕತೆಗೆ ಇರಾನ್